ಇನ್ನು ಕೇರಳದಲ್ಲಿ ಸರ್ಕಾರ ರಚಿಸುವತ್ತ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮುಂದಕ್ಕೆ ಸಾಗ್ತಾ ಇದೆ. ಸುಮಾರು 90 ಕ್ಷೇತ್ರಗಳಲ್ಲಿ ಯುಡಿಎಫ್ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ. 45 ಕ್ಷೇತ್ರಗಳು, ಆಲ್ಮೋಸ್ಟ್ ಅರ್ಧ ಯುಡಿಎಫ್ ಹಾಗೆ LDFಗೆ ಅಂದ್ರೆ LDFನ ಒಂದು ಪಟ್ಟು ಹೆಚ್ಚೇ ಇಲ್ಲಿ UDF ಬಲಾಬಲವನ್ನ ಹೊಂದ್ತಾ ಇರುವಂತದನ್ನ ನಾವು ಆರಂಭಿಕ ಹಂತದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ LDFಗೆ ಇದು ಬಹಳ ಹಿನ್ನಡೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 10 ವರ್ಷ ಸರ್ಕಾರ ಮಾಡ್ಯಾರೆ. ನಾವು ಮೊದಲೇ ಹೇಳಿದಾಗೆ ಕೇರಳದಲ್ಲಿ ಒಂದು ಟರ್ಮ್ ಆದ್ಮೇಲೆ ಮತ್ತೊಂದು ಟರ್ಮ್ ಅನ್ನುವಂಥದ್ದು ಇದ್ದಿದ್ದು 1976ರಿಂದನೂ ಕೂಡ ಇದೇ ಸಂಪ್ರದಾಯ ಇತ್ತು. ಅದನ್ನು ಮುರಿದಿದ್ದಾರೆ ಪಿಣರಾಯಿ ವಿಜಯನ್. ಈಗ ಅವ್ರಿಗೆ 80 ವರ್ಷ ಪ್ರಾಯ. ಈಗಲೂ ಕೂಡ ಅವ್ರ ಕಡೆನೇ ಒಲವನ್ನ ಇಡ್ತಾರೆ ಕೇರಳದ ಅಂತ ರಾಜ್ಯದಲ್ಲಿ ಅಂತ ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. 4ನೇ ಸುತ್ತಿನ ಮತ ಎಣಿಕೆಯಲ್ಲಿ ಉಮೇಶ್ ಮೇಟಿ ಮುನ್ನಡೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ 4ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ವೀರಣ್ಣ ಚರಂತಿಮಠ ಅವರು ಹೌದು ಒಂದು ಕಡೆ ಅನುಕಂಪದ ಅಲೆ ಇತ್ತು. ಆಮೇಲೆ ತೀರಾ ಚುನಾವಣೆ ನಡೆಯುವಂತ 2-3 ದಿನಗಳ ಹಿಂದೆನೂ ಕೂಡ ವೀರಣ್ಣ ಚರಂತಿಮಠ ಅವರ ವಿಚಾರವಾಗಿ ಸ್ವಲ್ಪ ಜನಾಭಿಪ್ರಾಯ ಇದೆ ಅನ್ನುವಂತ ರೀತಿಯಾಗಿ ಸನ್ನಿವೇಶ ಇತ್ತು. ಆದ್ರೆ ಅದಾದ ನಂತರದಲ್ಲಿ ಕಾಂಗ್ರೆಸ್ನ ಸ್ಟ್ರಾಟಜಿಗಳು, ಅದರಲ್ಲೂ ನಾನು ಮೊದಲೇ ಹೇಳಿದಾಗೆ ಸತೀಶ್ ಜಾರಕಿಹೊಳಿ ಬಹಳ ಗ್ರೌಂಡ್ ಲೆವೆಲ್ ಅಲ್ಲಿ ಮಾಡಿದಂತ ವರ್ಕ್ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ 7 ಬಾರಿ ಹೋದ್ರು. ಹೌದು, ತುಂಬಾ ಅದನ್ನು ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದ್ರು. ಅವರು ಕೂಡ ಅವ್ರ ಪುತ್ರ ಹೆಚ್ಚು ಕಡಿಮೆ 18-20 ದಿವಸ ಬಾಗಲಕೋಟೆಯಲ್ಲೇ ಇದ್ರು. ಎಸ್, ಟಿವಿಕೆ 79 ಕ್ಷೇತ್ರಗಳಿಗೆ ಬಂದು ನಿಂತಿದೆ. 79 ಕ್ಷೇತ್ರಗಳಲ್ಲಿ ಟಿವಿಕೆ, DMK 53. ಎಸ್, ಎಲ್ಲೋ ಒಂದು ಕಡೆ ಏನು ಅಂದ್ರೆ ಇದು ದೊಡ್ಡ ಹೆಜ್ಜೆ ನಿಟ್ಟಂಗಾಗಿದೆ. ಹೌದು. ಸೊ DMK ಅಂಡ್ DMK ಬಹಳ ಡಿಫರೆನ್ಸ್ ಏನಿಲ್ಲ ನೋಡಿ, 53-52. ಹೌದು. ಆದ್ರೆ ಟಿವಿಕೆ 79 ಕ್ಷೇತ್ರಗಳಲ್ಲಿ ಮುನ್ನಡೆ. ಏನೋ ಈ ಬಾರಿ ಅತಂತ್ರ ಫಲಿತಾಂಶ ಬಂದರೂ ಕೂಡ ಅಚ್ಚರಿ ಇಲ್ಲ. ಏನ್ ಸರ್, ಏನಂತೀರಿ? ಖಂಡಿತ ಈಗ ನೋಡ್ತಾ ಇದ್ರೆ, ಈಗ ಆರಂಭಿಕ ಟ್ರೆಂಡ್ ಅನ್ನು ನೋಡ್ತಾರೆ ಅದೇ ರೀತಿ ಹೋಗೋವಾಗೆ ಕಾಣುತ್ತೆ ಅಂತ ಅನಿಸುತ್ತೆ. ಯಾಕಂದ್ರೆ ಟಿವಿಕೆ 79 ತೋರಿಸುತ್ತೆ, ADMK 52-53 ಅಂದ್ರೆ ಇವರು ಪಕ್ಕದಲ್ಲಿದ್ದಾರೆ. ಅವರೊಂದು 30 ಸೀಟ್ ಜಾಸ್ತಿ ತಗೊಳ್ಳೋಂಗ್ ತೋರಿಸ್ತಾ ಇದೆ. ಈಗ ನೀವು ಕಾಯ್ತಾ ಇದೀರಿ, ಈಗ ಎಲ್ಲಿ ಯಾರು ಬಂದು ನಿಂತ್ಕೊತಾರೆ, ಅಲ್ಲಿಂದ ಯಾರನ್ನ ಬಿಡಬೇಕು ಅಂತ ಹೇಳಿ. ರಾಜಕಾರಣದಲ್ಲಿ ಯಾವುದೇ ಸನ್ನಿವೇಶವನ್ನ ಸ್ವೀಕರಿಸುವಂತ ರೀತಿಯಲ್ಲಿ ಜನಾದೇಶ ಅಲ್ಲ, ಯಾವುದೇ ಸನ್ನಿವೇಶ ನೀವು ಸವಾಲಾಗಿ ಹಣಾಚಿತೆಯಿಂದ ಸ್ವೀಕಾರ ಮಾಡ್ಬಿಡ್ತೀರಿ. ಸವಾಲಾಗೂ ತಗೋತೀವಿ ಮತ್ತೆ ಅದನ್ನ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಎನ್ನುವಂತ ಹೆಣ್ಮಗಳನ್ನೇ ಪಾಪ ಧಿಕ್ಕರಿಸ್ಬಿಟ್ಟಿರಿ. ಹಾಗೇನೂ ಇಲ್ಲ, ನಮ್ಗೆ ಅಪಾರವಾದಂತ ಗೌರವ ಇದೆ ಅವ್ರ ಬಗ್ಗೆ. ಆದ್ರೆ ಅವರ ಆಡಳಿತದ ಬಗ್ಗೆ ನಮ್ ವಿರೋಧ ಇದೆ. ಜಿದ್ದಾಜಿದ್ದಿನ ಪೈಪೋಟಿ ಮುಂದುವರೆದಿದೆ. 123 ಕ್ಷೇತ್ರಗಳಲ್ಲಿ ಬಿಜೆಪಿ, 123 ಕ್ಷೇತ್ರಗಳಲ್ಲಿ ಬಿಜೆಪಿ. ನೋಡಿ, ಬಹಳ ಗಮನಿಸಬೇಕಾದಂತ ಸಂಗತಿ, 123ರಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ, 119ರಲ್ಲಿ TMC ಮುನ್ನಡೆಯಲ್ಲಿದೆ. ಇನ್ನು ದಾವಣಗೆರೆ ತೋರಿಸ್ತಾ ಇದೀವಿ. 2ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯದ ಹಂತಕ್ಕೆ ಬಂದಿದೆ. 714 ಮತಗಳ ಮುನ್ನಡೆಯನ್ನು ಕಾತುಕೊಂಡಿದ್ದಾರೆ ಸಮರ್ಥ್. ಈಗ ಮುಂದಕ್ಕೆ ಬಂದಿದ್ದಾರೆ. ಹೌದು, ಮೊದಲನೇ ಸುತ್ತಲ್ಲಿ ಹಿನ್ನಡೆ ಇತ್ತು, 2ನೇ ಸುತ್ತಲ್ಲಿ ಮುನ್ನಡೆಗೆ ಬಂದಿದ್ದಾರೆ ಸಮರ್ಥ್. ಈ ಬಾರಿ ಗೆಲುವು ಸೋಲು ಒಂದ್ ಕಡೆ ಆದ್ರೂ ಕೂಡ ದಾವಣಗೆರೆದ ಕಿರಿಕಿರಿನೇ, ಯಾವುದು ಎರಡು ಮಾತಿಲ್ಲ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಕಥೆ ಆಗುತ್ತೆ ಇದು. ಕರೆಕ್ಟ್. ಈ ಸಲ ಏನೋ ಅನುಕಂಪ ಮತ್ತೊಂದು ಅನ್ನೋ ಕಾರಣಕ್ಕಾಗಿ ಬಿಟ್ಕೊಟ್ವಿ ಅನ್ನುವಂತ ರೀತಿಯ ಕೆಲ ಮುಸ್ಲಿಂ ಸಮುದಾಯ ನಾಯಕರುಗಳೇ ಹೇಳ್ತಿದ್ದಾರೆ ನೇರವಾಗಿ. ಸನ್ನಿವೇಶ ಹಂಗೆ. ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಕೂಡ ಅದು ಹೇಳಿದ್ದಾರೆ, ಮುಂದೆ ಬರ್ತಕ್ಕಂಥ ಇನ್ನು 2 ವರ್ಷದಲ್ಲಿ ಚುನಾವಣೆ ಬರುತ್ತೆ, ಆ ಸಂದರ್ಭದಲ್ಲಿ ಇದನ್ನೆಲ್ಲ ಸರಿಪಡಿಸ್ತೀವಿ ಅಂತಾನೂ ಹೇಳಿದ್ದಾರೆ. ಸರಿಪಡಿಸೋದಂದ್ರೆ ಏನು ಸೂತ್ರ ಅನ್ನೋದೇ ಈಗ ಪ್ರಶ್ನೆ. ಯಾರಿಗೂ ಅಸಮಾಧಾನ ನೋಡಿ, ಕಾಂಗ್ರೆಸ್ಸಿನ ಹಣೆ ಬರ ಹೇಳ್ಬಿಡ್ತೀನಿ ಸರ್. ನಿಮ್ ಪಾರ್ಟಿದ ಏನು ಅಂತಂದ್ರೆ, ನೀವು B ಫಾರ್ಮು ಕೊಡ್ತೀರಿ, ಕಾಟ್ ಹಾಕಿ C ಫಾರ್ಮು ಕೊಡ್ತೀರಿ. ಆಯ್ತಾ, ಕೊನೆ ತನಕ ಗೊಂದಲವಾಗಿಡ್ತೀರಿ, ಸಮಸ್ಯೆಗಳನ್ನ ಕಗ್ಗಂಟೆ ಮಾಡ್ತೀರಿ. ಸಮಸ್ಯೆ ಇದು. ನಮ್ಮಲ್ಲಿ ಮುಖಂಡರು ಜಾಸ್ತಿ, ಏನೋ ಒಂದು ತೀರ್ಮಾನ ತಗೋಬೇಕಂದ್ರೆ ಕಡೆಗಳಿಗೆ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಇದ್ರೆ ಒಂಥರ ಹೋರಾಟ ಅಂತೆ. ಬಿಳಿ ರಕ್ತ ಕಣಗಳು ಜಾಸ್ತಿ ಆಗ್ಬಿಟ್ರೆ ಕ್ಯಾನ್ಸರ್ ಆಗ್ಬಿಡುತ್ತೆ. ಅದು ಕೂಡ ನಾವು ಗಮನಿಸಬೇಕು. ನಾಯಕತ್ವ ಹಂಗೆ ಆಗಿದೆ.